ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಡಿಸಿ ಇದು ರೀಸೆಂಟ್ ಆಗಿ ತಮಿಳ್ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಲೋಕೇಶ್ ಕನಗರಾಜ್ ಅಂಡ್ ವಾಮಿಕಾ ಗಬ್ಬಿ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಅರಸು ಕಾರಣಾಂತರಗಳಿಂದ ಜೈಲು ಸೇರಿ ಅಲ್ಲಿಂದ ಎಸ್ಕೇಪ್ ಆಗಿ ಅವನದೇ ಆದಂತಹ ಒಂದು ಟೀಮ್ ಕಟ್ಕೊಂಡಿರ್ತಾನೆ. ಪ್ರೆಸೆಂಟ್ ಡೇ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಎದುರಾಗಿ ನಕ್ಸಲೈಟ್ಸ್ ಗೆ ವೆಪನ್ಸ್ ಸಪ್ಲೈ ಮಾಡುವಂತಹ ವೆಪನ್ಸ್ ಮಾಫಿಯಾ ನಡೆಸ್ತಾ ಇರ್ತಾನೆ. ಅರಸು ಟೀಮ್ ನಲ್ಲಿ ಬರುವಂತಹ ಒನ್ ಆಫ್ ದ ಖತರ್ನಾಕ್ ಕಿಲಾಡೀಸ್ ಅಂದ್ರೆ ಅದು ದೇವದಾಸ್. ಈ ದೇವದಾಸ್ ಅನ್ನೋ ಕ್ಯಾರೆಕ್ಟರ್ ನ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನೋ ಒಂದು ಸಾಹಸ ಗಾಥೆನೆ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಲೋಕೇಶ್ ಕನಕರಾಜ್ ಎಸ್ ದೇವದಾಸ್ ಹೀರೋ ಆಗಿ ಇದು ಅವರ ಮೊದಲನೇ ಫಿಲಂ ಆದ್ರೂ ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ನನಗೆ ಇದು ಅವರ ಮೊದಲನೇ ಫಿಲಂ ಅಂತ ಎಲ್ಲೂ ಅನ್ಸ್ಲಿಲ್ಲ. ಪ್ರತಿಯೊಂದು ಸೀನ್ ಅಲ್ಲೂ ನನಗೆ ಅವರ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಆ ರೋಲ್ ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಾಮಿಕಾ ಗಬ್ಬಿ ಆಸ್ ಚಂದ್ರ, ಈ ಫಿಲಂ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಚಚ್ಚಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ರಿವೆನ್ಸ್ ಹಾಗೆ ಮಾಡ್ಕೊಂಡಿದ್ದಾರೆ. ಇದೊಂದು ಸಿಚುಯೇಷನಲ್ ಡ್ರಾಮಾ ಆಗಿ ತಗೊಂಡೋಗಿರೋದ್ರಿಂದ ಆ ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ದೇವದಾಸ್ ನ ಫಸ್ಟ್ ಹಾಫ್ ಪಾರ್ವತಿನ ಪೊಲೀಸ್ ಆಫೀಸರ್ಸ್ ಮಿಸ್ಫೈರ್ ಮಾಡೋದು, ಆ ಸೀನ್ ಬರೋ ತನಕ ಫಿಲಂ ತುಂಬಾ ಫ್ಲಾಟ್ ಆಗಿ ತಗೊಂಡೋಗಿದ್ದಾರೆ. ಆ ಪಾಯಿಂಟ್ ಆದ್ಮೇಲಿಂದ ನೆಕ್ಸ್ಟ್ ಸೆಕೆಂಡ್ ಹೀರೋಯಿನ್ ಚಂದ್ರ ಆ ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲಿಂದ ಸ್ಕ್ರೀನ್ ಪ್ಲೇ ಗ್ರಾಜುಯಲ್ ಆಗಿ ಪೀಕ್ ಗೆ ಹೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ SI ಭೋಜರಾಜ್ ಅಂಡ್ ಟೀಮ್ ಮತ್ತು ಅರಸು ಟೀಮ್ ಗಳ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ನನಗೆ ವರ್ಕ್ ಆಯ್ತು. ಇಂಟರ್ವಲ್ ಅಲ್ಲಿ ಬರುವಂತಹ ಒಂದು ಫೈಟ್ ರಾ ಅಂಡ್ ಮಾಸ್ ಆಗಿ ಬಂದಿದೆ. ಒನ್ ಆಫ್ ದ ಮೇಜರ್ ಹೈಲೈಟ್ಸ್ ಆಫ್ ದ ಫಿಲಂ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಆಗಿತ್ತು. ಸೆಕೆಂಡ್ ಹಾಫ್ ದ ಫಿಲಂ ಚೌಲ್ಟ್ರಿಯಿಂದ ದಾಸ್ ಅಂಡ್ ಟೀಮ್ ಪೊಲೀಸ್ ಅವರಿಂದ ಎಸ್ಕೇಪ್ ಆಗೋದು. ಸೆಕೆಂಡ್ ಹಾಫ್ ಅಲ್ಲೂ ಸಹ SI ಭೋಜರಾಜ್ ಅಂಡ್ ಟೀಮ್ ಮತ್ತು ದಾಸ್ ಅಂಡ್ ಟೀಮ್ ಗಳ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ನಾನು ಆಗ್ಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಅಲ್ಲಿ ವಾಮಿಕಾ ಗಬ್ಬಿ ಅವರ ಪರ್ಫಾರ್ಮೆನ್ಸ್ ಆಸ್ ಚಂದ್ರ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಎಸ್ಪೆಷಲಿ ಆ ಪೊಲೀಸ್ ಸ್ಟೇಷನ್ ಇಂದ ಚಂದ್ರ ದೇವದಾಸ್ ನ ಎಸ್ಕೇಪ್ ಮಾಡಿಸೋದು ಅಂಡ್ ಕ್ಲಿನಿಕ್ ಡಾಕ್ಟರ್ ಶೂಟ್ ಔಟ್ ಸೀನ್, ಈ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ವಾಮಿಕಾ ಗಬ್ಬಿ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಶೂಟ್ ಔಟ್ ಸೀಕ್ವೆನ್ಸ್ ಅಲ್ಲಿ ದಾಸ್ ಮತ್ತು ಚಂದ್ರ ಇಬ್ಬರ ಜುಗಲ್ಬಂದಿಯಲ್ಲಿ ಪೊಲೀಸ್ ಗೆ ಟಕ್ಕರ್ ಕೊಡೋದು, ಆ ಪೋರ್ಷನ್ಸ್ ಅಲ್ಲಿ ಆಡಿಯನ್ಸ್ ಗೆ ಗೂಸ್ ಬಂಪ್ಸ್ ಕೊಡೋದು ಗ್ಯಾರಂಟಿಡ್. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಯ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ. ಕೆಲವೊಂದು ಸೀನ್ಸ್ ನಾರ್ಮಲ್ ಆಗಿದ್ರು ಸಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಎಲಿವೇಟ್ ಆಗಿದೆ. ಒಂದು ವೀಕ್ ಸ್ಟೋರಿ ಲೈನ್ ಇರುವಂತಹ ಫಿಲಂ ನ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ ಪ್ಲೇ ಮೂಲಕ ಹೇಗೆ ಮೇಲೆತ್ತುದು ಅನ್ನೋದಕ್ಕೆ ಈ ಫಿಲಂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.75 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಗ್ಯಾಂಗ್ಸ್ಟರ್ ಕ್ರೈಮ್ ಬ್ಯಾಕ್ ಡ್ರಾಪ್ ಅಲ್ಲಿ ಬರುವಂತಹ ಸರ್ವೈವಲ್ ಥ್ರಿಲ್ಲರ್ಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಂ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.